ಸ್ನೇಹಿತರೆ, ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಒಂದು ಮನಕಲುಕುವ ಘಟನೆ ನಡೆಯಿತು. ಬಾಳಿ ಬದುಕಬೇಕಾಗಿದ್ದ ಲಾವಣ್ಯ ಅನ್ನೋ ಯುವತಿಯನ್ನ ಚೇತನ್ ಅನ್ನೋ ಕಿರಾತಕ ಹಾಡಹಗಲೇ ಬರ್ಬರವಾಗಿ ಕೊಲೆ ಮಾಡಿದ. ಇದೀಗ ಆ ಯುವತಿಯ ಅಂತ್ಯ ಸಂಸ್ಕಾರ ನೆರವೇರಿದೆ. ಆದರೆ ಆಕೆಯ ಮನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಸೂತಕದ ವಾತಾವರಣ ಇದೆ. ಈ ಹಿನ್ನೆಲೆಯಲ್ಲಿ ಈ ಮೊದಲು ಅದೇ ದಕ್ಷಿಣ ಕನ್ನಡದಲ್ಲಿ ಮನಕಲುಕುವ ಘಟನೆ ನಡೆದಿತ್ತು. ಸುಮಂತ್ ಅನ್ನೋ 15 ವರ್ಷದ ಪುಟ್ಟ ಬಾಲಕ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಆತಂಕಕಾರಿ ವಿಚಾರ ಏನಂದ್ರೆ, ಈ ತನಕ ಆ ಹುಡುಗನಿಗೆ ಯಾರು ಏನು ಮಾಡಿದ್ರು ಅನ್ನೋದು ಬಹಿರಂಗವಾಗಿಲ್ಲ. ಆದ್ರೆ ಒಂದಿಷ್ಟು ಅಪ್ಡೇಟ್ಸ್ಗಳು ಇದ್ದಾವೆ. ಅವೆಲ್ಲವನ್ನ ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ ಗ್ರಾಮದಲ್ಲಿ ಸುಮಾರು 6-7 ತಿಂಗಳ ಹಿಂದೆ ನಡೆದ ಆ ಒಂದು ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತು. 15 ವರ್ಷದ ಶಾಲಾ ಬಾಲಕ ಸುಮಂತ್ ಸಾವು ಇವತ್ತಿಗೂ ಒಂದು ನಿಗೂಢ ರಹಸ್ಯವಾಗಿ ಉಳಿದಿದೆ. ಪ್ರಕರಣ ನಡೆದು ಇಷ್ಟೊಂದು ಸಮಯ ಕಳೆದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಜೂನ್ 3ರಂದು ಮೃತ ಬಾಲಕನ ಪೋಷಕರು ಮತ್ತು ಕುಟುಂಬಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಈ ಹಿಂದೆ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪವಾಗಿದ್ರು. ಗೃಹ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಇನ್ನೂ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅನ್ನೋದು ತೀವ್ರ ನೋವಿನ ಸಂಗತಿಯಾಗಿದೆ. ಘಟನೆಯ ದಿನ ಏನಾಗಿತ್ತು? ಹಾಗಾದ್ರೆ ಅಂದು ಏನಾಗಿತ್ತು? ಗೇರುಕಟ್ಟಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ದ ಸುಮಂತ್ ಗೇರುಕಟ್ಟಿಯ ಬರಮೇಲು ನಿವಾಸಿ ಸುಬ್ರಹ್ಮಣ್ಯ ನಾಯ್ಕ್ ಅವರ ಮಗ. ಜನವರಿ 14ರ ಮುಂಜಾನೆ ಸುಮಾರು 5 ಗಂಟೆಗೆ ಮನೆ ಹತ್ತಿರದ ಕಳಿಯ ಗ್ರಾಮದ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಧನುರ್ಮಾಸದ ಕೊನೆಯ ಪೂಜೆಗಾಗಿ ಅಂತ ಸುಮಂತ್ ಮನೆಯಿಂದ ಹೊರಡ್ತಾನೆ. ಆದ್ರೆ ಆತ ದೇವಸ್ಥಾನಕ್ಕೂ ತಲುಪಲಿಲ್ಲ, ವಾಪಸ್ ಮನೆಗೂ ಬರಲಿಲ್ಲ. ಪ್ರತಿದಿನ ಆತನ ಜೊತೆ ಪೂಜೆಗೆ ಹೋಗ್ತಾ ಇದ್ದ ಸ್ನೇಹಿತರು ಸುಮಂತ್ ದೇವಸ್ಥಾನಕ್ಕೆ ಬಾರದೇ ಇದ್ದಾಗ ಮನೆಗೆ ಫೋನ್ ಮಾಡಿ ವಿಚಾರಿಸಿದಾಗಲಷ್ಟೇ ಆತ ನಾಪತ್ತೆಯಾಗಿರುವುದು ಬೆಳಕಿಗೆ ಬರ್ತದೆ. ರಕ್ತದ ಕಲೆಗಳು ಮತ್ತು ಚಿರತೆ ದಾಳಿಯ ಶಂಕೆ. ಆತಂಕಗೊಂಡ ಪೋಷಕರು ಮತ್ತು ಸ್ಥಳೀಯರು ಬಾಲಕ ಹೋಗಿದ್ದ ದಾರಿಯಲ್ಲಿ ಹುಡುಕಾಟ ನಡೆಸಿದಾಗ ರಕ್ತದ ಕಲೆಗಳು ಪತ್ತೆಯಾಗ್ತದೆ. ಇದರಿಂದ ಮೊದಲು ಸುಮಂತ್ ಮೇಲೆ ಚಿರತೆ ದಾಳಿ ಮಾಡಿರಬಹುದು ಅನ್ನುವಂತಹ ಶಂಕೆ ಎಲ್ಲರಲ್ಲೂ ಮೂಡ್ತದೆ. ತಕ್ಷಣವೇ ಬೆಳ್ತಂಗಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಶ್ವಾನ ದಳದೊಂದಿಗೆ ಕೆರೆಯಲ್ಲಿ ಹುಡುಕಾಟ ತೀವ್ರಗೊಳಿಸಿದಾಗ ಸುಮಂತ್ ಮನೆಗಿಂತ ಸುಮಾರು 500 ಮೀಟರ್ ದೂರದಲ್ಲಿದ್ದ ತೋಟದ ಕೆರೆಯಲ್ಲಿ ಬುಧವಾರ ಬೆಳಗ್ಗೆ 11:30ರ ಸುಮಾರಿಗೆ ಆತನ ಶವ ಪತ್ತೆಯಾಗ್ತದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಶವ ಸಿಕ್ಕಾಗಲೂ ಬಾಲಕನ ಕಾಲಿನಲ್ಲಿ ಚಪ್ಪಲಿಗಳಿದ್ವು. ಮರಣೋತ್ತರ ಪರೀಕ್ಷೆ ನೀಡಿದ ಬಿಗ್ ಟ್ವಿಸ್ಟ್. ಸುಮಂತ್ ಶವವನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ. ಅಲ್ಲಿ ಬಂದ ಪ್ರಾಥಮಿಕ ವರದಿ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ನೀಡುತ್ತೆ. ವರದಿಯ ಪ್ರಕಾರ ಸುಮಂತ್ ತಲೆಯ ಹಿಂಭಾಗದಲ್ಲಿ ಬಲವಾದ 3 ಪೆಟ್ಟು ಬಿದ್ದಿರೋದು ಪತ್ತೆಯಾಗ್ತದೆ. ಇದು ಯಾವುದೇ ಚೂಪಾದ ಆಯುಧದಿಂದ ಆದ ಗಾಯವಾಗಿರದೆ ಮಂದ ಬಲದ ಗಾಯ ಆಗಿರ್ತದೆ. ಅಷ್ಟೇ ಅಲ್ಲ, ಸುಮಂತ್ ಕೆರೆಗೆ ಬಿದ್ದಾಗ ಆತನಿಗೆ ಜೀವ ಇತ್ತು ಮತ್ತು ಶ್ವಾಸಕೋಶದಲ್ಲಿ ನೀರು ತುಂಬಿ ಆತ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅನ್ನೋ ದೃಢಪಡಿಸುತ್ತದೆ. ಅಂದ್ರೆ ಯಾರು ಆತನ ತಲೆಗೆ ಹೊಡೆದು ಆತ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಕೆರೆಗೆ ತಂದು ಎಸೆದಿದ್ದಾರೆ ಅನ್ನೋ ಅನುಮಾನ ಬಲವಾಗ್ತದೆ. ಹೀಗಾಗಿ ಪೊಲೀಸರು ಅದನ್ನ ಅಸಹಜ ಸಾವು ಪ್ರಕರಣದಿಂದ ತಕ್ಷಣವೇ ಕೊಲೆ ಪ್ರಕರಣ ಅಂತ ಬದಲಾಯಿಸುತ್ತಾರೆ. ಪೊಲೀಸರ ತನಿಖೆ ಮತ್ತು ಕೆರೆಯಲ್ಲಿ ಸಿಕ್ಕ ಕತ್ತಿ, ಟಾರ್ಚ್. ಕೊಲೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ಎಫ್ಎಸ್ಎಲ್ ಮತ್ತು ಸೋಕೋ ತಂಡಗಳು ರಕ್ತದ ಕಲೆಗಳು ಬಿದ್ದ ಜಾಗದಲ್ಲಿ ಕೆಮಿಕಲ್ ಬಳಸಿ ಲುಮಿನಾಲ್ ಪರೀಕ್ಷೆಯನ್ನ ನಡೆಸುತ್ತಾರೆ. ಸಾಕ್ಷ್ಯಗಳಿಗಾಗಿ ಮೃತದೇಹ ಸಿಕ್ಕ ಕೆರೆಯ ನೀರನ್ನ ಪಂಪ್ ಬಳಸಿ ಸಂಪೂರ್ಣವಾಗಿ ಖಾಲಿ ಮಾಡಿಸಲಾಗುತ್ತೆ. ಈ ವೇಳೆ ಕೆರೆಯ ತಳದಲ್ಲಿ ಒಂದು ಕತ್ತಿ ಮತ್ತು ಟಾರ್ಚ್ ಲೈಟ್ ಪತ್ತೆಯಾಗ್ತದೆ. ಇದು ತನಿಖೆಗೆ ದೊಡ್ಡ ಕ್ಲೂ ನೀಡುತ್ತದೆ. ಬೆಳ್ತಂಗಡಿ ಉಪ ವಿಭಾಗಾಧಿಕಾರಿ ರೋಹಿಣಿ ಸಿಕೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ಬಪುರ್ ಮಠ ಅವರ ನೇತೃತ್ವದಲ್ಲಿ ಬೇಣೂರು, ಬೆಳ್ತಂಗಡಿ, ಪೂಜಲ್ಕಟ್ಟೆ ಮತ್ತು ಧರ್ಮಸ್ಥಳ ಪೊಲೀಸರನ್ನ ಒಳಗೊಂಡ 4 ಪ್ರತ್ಯೇಕ ತಂಡಗಳನ್ನು ರಚಿಸಿ ತನಿಖೆ ತೀವ್ರಗೊಳಿಸಲಾಗುತ್ತದೆ.
ಕೆರೆಯಲ್ಲಿ ಕತ್ತಿ ಟಾರ್ಚ್ ಸಿಕ್ಕಿ ರಕ್ತದ ಕಲೆಗಳ ಲೂಮಿನಲ್ ಟೆಸ್ಟ್ ನಡೆಸಿದ್ರು. ಘಟನೆ ನಡೆದು 5 ತಿಂಗಳಾದ್ರೂ ಇಂದಿಗೂ ಆರೋಪಿ ಪತ್ತೆಯಾಗಿಲ್ಲ. ಆರೋಪಿಗಳು ಯಾರು ಅಂತ ಗೊತ್ತಾಗದೇ ಇದ್ದಾಗ ಕುಟುಂಬಸ್ಥರ ಮೇಲೆಯೇ ಅನುಮಾನಗಳು ಶುರುವಾಯಿತು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಮಂಪರು ಪರೀಕ್ಷೆ ನಡೆಸಬೇಕು ಅಂತ ಕೋರ್ಟ್ನಿಂದ ಆದೇಶ ಆಗಿದೆ. ಮಗನನ್ನ ಕಳಕೊಂಡು ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವ ಆ ಬಡ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ಕಾರಣದಿಂದಲೇ ಪೋಷಕರು ಜಿಲ್ಲಾ ಎಸ್ಪಿ ಅವರನ್ನ ಭೇಟಿ ಮಾಡಿ ಎಲ್ಲ ಆಯಾಮಗಳಲ್ಲೂ ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆದಷ್ಟು ಶೀಘ್ರವಾಗಿ ಸತ್ಯಾಸತ್ಯತೆಯನ್ನ ಹೊರತರಬೇಕೆಂದು ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಇನ್ನಾದರೂ ಬಾಲಕ ಸುಮಂತ್ ಸಾವಿಗೆ ನ್ಯಾಯ ಸಿಗಲಿ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ ಅನ್ನೋದೇ ಎಲ್ಲರ ಆಶಯ.